ನಾವು ರಿತನ್ಯ ಅಂತ, ನಾವು ಇಲ್ಲೇ ಬೆಂಗಳೂರವರು. ನಾವು ಡಾಕ್ಟರ್ ಲತಾ ಶೇಖರ್ ಅವ್ರ ಹತ್ರ ನನ್ನ ಮಗಳಿಗೆ ಸ್ಕಿನ್ ಇಶ್ಯೂಸ್ ಇತ್ತು ಅಂತ ಬಂದಿದ್ವಿ. ನಾವು ಸುಮಾರು ಅಲೋಪತಿ ಎಲ್ಲ ಮಾಡಿದ್ವಿ. ನಮಗೆ ಎಲ್ಲೂ ಕರೆಕ್ಟಾಗಿ ಅವರು ಮೆಡಿಸಿನ್ಸ್ ಕೊಡ್ಲಿಲ್ಲ. ಇರುತ್ತೆ, ಅವಳಿನ್ನು ಪ್ಯೂಬರ್ಟಿ ರೀಚ್ ಆಗೋ ತನಕ ಇರುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಮಾಡಿದ್ರು. ಅವಳು ರಾಶಸ್ನ ಉಜ್ಜಿ ಫುಲ್ ಅಷ್ಟು ಜಾಗ ಎಲ್ಬೋ ಫುಲ್ ಬ್ಲಡ್ ಆಗ್ತಾ ಇತ್ತು. ಇಲ್ಲಿ ಬಂದು ಅವ್ರದ್ದು ಮೆಡಿಸಿನ್ಸ್ 10 days ತಗೊಂಡಿರೋದು ಅಷ್ಟೇ. ತುಂಬಾನೇ ಇಂಪ್ರೂವ್ಮೆಂಟ್ ಇದೆ. ಇನ್ಫ್ಯಾಕ್ಟ್ ಅವ್ರು ಹಚ್ಚಕ್ ಕೊಟ್ಟಿದ್ದು 1 ವಾರ ಲೇಟು, ಅದ್ರಕ್ಕಿಂತ ಮುಂಚೆನೆ ಎಲ್ಲ ಹೋಗಿತ್ತು. ಇನ್ಫ್ಯಾಕ್ಟ್ ಇಲ್ಲೇ ಇದ್ದಾಳೆ, ನಾನು ತೋರಿಸ್ಬೋದು ಬೇಕಾದ್ರೆ. ಅಷ್ಟು ವರ್ಸ್ಟ್ ಆಗಿತ್ತು ಕೈ. ಇವಾಗ ನೋಡಿ ಫುಲ್ ಆಲ್ಮೋಸ್ಟ್ ಹೋಗಿದೆ. ಏನಂದ್ರೆ ಸ್ವಲ್ಪ ಮೆಡಿಸಿನ್ ಸ್ವಲ್ಪ ಕಹಿ ಇರುತ್ತೆ, ಒಂದೊಂದು ಮಕ್ಳಿಗೆ ಕೊಡೋದೊಂದು ಸ್ವಲ್ಪ ಕಷ್ಟ. ಅಷ್ಟು ಬಿಟ್ರೆ ಬೆಲ್ಲ ಜೊತೆ ಅವಳು ಆರಾಮಾಗಿ ತಿಂತಾಳೆ. ಸ್ವಲ್ಪ ಮಕ್ಳಿಗೆ ಒಂಚೂರು ಪುಷ್ ಮಾಡಿದ್ರೆ ತಿಂತಾರೆ. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ಬಿಕಾಸ್ ಎಲ್ಲೋ ಸ್ಟೆರಾಯ್ಡ್ಸು ಏನೇನೋ ತಗೊಳಕ್ಕಿಂತ ಅವ್ರದ್ದು ಫುಲ್ ಹೋಲಿಸ್ಟಿಕ್ ಆಗಿ ಎಲ್ಲ ಪ್ಯೂರ್ ಹರ್ಬ್ಸ್ ಇಂದನೇ ಮಾಡೋ ಮೆಡಿಸಿನ್ಸ್ ಆಗಿರೋದ್ರಿಂದ ಇಟ್ ಈಸ್ ವೆರಿ ಗುಡ್ ಅಂತ ನಾನು ಭಾವಿಸ್ತೀನಿ. ಅದು ಸ್ಪೆಷಲಿ ಇನ್ ದಿಸ್ ಎರಾ ಎಲ್ಲ ಹೊರಗಡೆ ಏನ್ ಸಿಕ್ಕುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಅವರು ಅಷ್ಟು ಜೆನ್ಯೂನ್ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ ನನಗಿದೆ. ಸೊ ಯಾರು ವೀಕ್ಷಕರು ಯಾರು ನೋಡ್ತಾ ಇದ್ದೀರಾ ಅವ್ರಿಗೆ ಯು ಶುಡ್ ಡೆಫಿನೆಟ್ಲಿ ಕಮ್ ಟು ಡಾಕ್ಟರ್ ಲತಾ ಶೇಖರ್ ಅಂತ ಹೇಳ್ತೀನಿ. ಆ್ಯಂಡ್ ಹಾಗೆ ಇವತ್ತು ಹೀಲಿಂಗ್ ಸೆಷನ್ ಕೂಡ ಇತ್ತು. ಬ್ಯೂಟಿಫುಲ್ ಸೆಷನ್, ತುಂಬ ಚೆನ್ನಾಗಿತ್ತು. ನಮ್ಮೊಳಗಡೆನೆ ಇರೋ ಒಂದು ಎಲ್ಲ ಜಾಗೃತ ಶಕ್ತಿ, ಆಮೇಲೆ ನಮ್ದು ಚಕ್ರಾಸ್ ಬಗ್ಗೆ ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಎಲ್ಲರಿಗೂ ನೀಟಾಗಿ ಅರ್ಥ ಆಗೋ ಥರ ವೆರಿ ವೆಲ್. ತುಂಬ ಆಲ್ ದಿ ಬೆಸ್ಟ್ ಹೇಳ್ತೀನಿ ಅವ್ರದ್ದು ಇನ್ನ ಮುಂದಕ್ಕೂ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್.